ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಬಾಮ್ ಚಟ್ನಿ. ಏನಪ್ಪ ಇದು ಬಾಮ್ ಚಟ್ನಿ ಅಂತ ಇಟ್ಟಿದ್ದಾರೆ ಅಂತ ಅಂದ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದಕ್ಕೆ ಯಾಕೆ ಬಾಮ್ ಚಟ್ನಿ ಅಂತ ಕರಿತೀನಿ ಅಂತ ಹೇಳ್ತೀನಿ ಮುಂದೆ. ಈ ಚಟ್ನಿನ ನಾವು ಇಡ್ಲಿ, ದೋಸೆ, ಪಡ್ಡಿಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗಿರುವಂಥ ರೆಸಿಪಿ. ಬನ್ನಿ ಈ ಬಾಮ್ ಚಟ್ನಿ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ. ಒಂದು ಹಂಚು ತಗೋಬೇಕು. ಕಬ್ಬಿಣದ ಹಂಚು ತೊಗೊಂಡ್ರೆ ತುಂಬಾ ಒಳ್ಳೆಯದು. 1 ಕಪ್ಪಿನಷ್ಟು ಕಡಲೆಕಾಯಿ ಬೀಜ. ಈ ಕಡಲೆಕಾಯಿ ಬೀಜನ ಹದವಾಗಿ ಹುರಿಬೇಕು. ಮಂದ ಉರಿನಲ್ಲೇ ಹುರ್ಕೋಬೇಕು. ಉರಿನ ಜೋರಾಗಿ ಇಟ್ಕೋಬಾರ್ದು. ಇದನ್ನು ಆರ್ಲಿಕ್ಕೆ ಬಿಡಬೇಕು. ಅದೇ ಹಂಚಿಗೆ 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು, 1-2 ಹನಿ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಕೂಡ ಸೇಮ್ ಮಂದ ಉರಿನಲ್ಲೇ ಬಾಡಿಸ್ಕೋಬೇಕು. ಉರಿನ ಜೋರಾಗಿಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಉರಿನ ಕಮ್ಮಿನೇ ಇಟ್ಕೊಂಡು ಹುರ್ಕೋಬೇಕು. ಆಯಿತು. ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಮೆಣಸಿನ್ಕಾಯಿ ಹಾಕ್ಕೊಂಡು ಮೆಣಸಿನ್ಕಾಯಿ ಅಷ್ಟನ್ನೇ ಪುಡಿ ಮಾಡ್ಕೋಬೇಕು ತರಿಯಾಗಿ. ನೋಡಿ ಆಗಿದೆ. ಇಷ್ಟಾದರೆ ಸಾಕು. ಹುರ್ಗಡ್ಲೆದು ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಮಿಕ್ಸಿ ಜಾರೊಳಗೆ ಹಾಕ್ಕೋಬೇಕು. 7-8 ಬೆಳ್ಳುಳ್ಳಿ ಎಸಳು, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಅರ್ಧ ಚಮಚದಷ್ಟು ಪುಡಿ ಉಪ್ಪು. ಇದನ್ನು ನೀರು ಹಾಕ್ಕೊಳ್ದಲ್ಲೇ ಪುಡಿ ಮಾಡ್ಕೋಬೇಕು. ಇವಾಗ ನೀರನ್ನು ಹಾಕ್ಕೋಬೇಕು. ಕೊನೆಗೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ತುಂಬಾ ಪೇಸ್ಟ್ ಮಾಡ್ಕೋಬಾರ್ದು. ನೋಡಿ ಈಗ ತರಿಯಾಗಿ ಇರಬೇಕು. ಇದನ್ನು ಒಂದು ಬಕೆಟಲ್ಲಿ ಅಥವಾ ಬಟ್ಲಲ್ಲಿ ಹಾಕ್ಕೋಬೇಕು. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ನೋಡಿ, ಮಿಕ್ಸಿನಲ್ಲಿ ಉಳಿದಿರುವಂಥ ಚಟ್ನಿ ಜೊತೆಗೆ ನೀರನ್ನು ಹಾಕಿ ಕಲಿಸ್ಬಿಟ್ಟು ಹಾಕ್ಕೋಬೇಕು. ನೀಟಾಗೆ ಕಲಿಸ್ಕೋಬೇಕು. ಈಗ ಇದಕ್ಕೊಂದು ಒಗ್ಗರಣೆನ ಕೊಡಬೇಕು. 2 ಚಮಚದಷ್ಟು ಎಣ್ಣೆ, ಅರ್ಧ ಚಮಚದಷ್ಟು ಸಾಸಿವೆ ಚಿಟುಗುಟ್ಟಿದ ತಕ್ಷಣ 1 ಚಿಟಿಕೆಯಷ್ಟು ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ. ಈ ಒಗ್ಗರಣೆನ ಇದಕ್ಕೆ ಹಾಕ್ಕೋಬೇಕು. ಬಾಮ್ ಚಟ್ನಿ ರೆಡಿ ಆಯಿತು. ಇದಕ್ಕೇನಕ್ಕೆ ಬಾಮ್ ಚಟ್ನಿ ಅಂತ ಅಂತಾರೆ ಅಂದರೆ, ನನ್ನ ಮಗಳು ಲಂಚ್ ಬಾಕ್ಸಿಗೆ ಇಡ್ಲಿ ಜೊತೆಗೆ ಈ ಚಟ್ನಿನ ಕೊಟ್ಟು ಕಳಿಸ್ದಾಗ ಅವಳ ಫ್ರೆಂಡ್ಸ್ ಎಲ್ಲ ಅದನ್ನು ತಿಂದುಬಿಟ್ಟು ಚಟ್ನಿ ಬಾಂಬಾಗಿದೆ ಕಣೆ ಅಂತ ಹೇಳ್ತಿರ್ತಾರೆ. ಅವಳು ಬಂದು ನನಗೆ ಹೇಳಿದಾಗ ನಾನು ಅದಕ್ಕೆ ಈ ಹೆಸರನ್ನು ಇಟ್ಟಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.